ಸ್ವಕ್ಷೇತ್ರ ಕನಕಪುರದಲ್ಲಿ ಡಿಕೆಶಿ ರೌಂಡ್ಸ್ ಅನ್ನ ಮಾಡ್ತಿದ್ದಾರೆ. ನಮ್ಮ ಮೆಟ್ರೋ ಮೂಲಕ ಡಿಕೆ ಪ್ರವಾಸವನ್ನ ಆರಂಭ ಮಾಡ್ತಿದ್ದಾರೆ. ರೇಷ್ಮೆ ಸಂಸ್ಥೆವರೆಗೂ ಕೂಡ ನಮ್ಮ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ವಿಧಾನಸೌಧದಿಂದ ರೇಷ್ಮೆ ಸಂಸ್ಥೆವರೆಗೂ ಕೂಡ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಇನ್ನು ಕನಕಪುರ ರಸ್ತೆಗೆ ಸಂಪರ್ಕಿಸುವಂತಹ ರೇಷ್ಮೆ ಸಂಸ್ಥೆಯ ಮೆಟ್ರೋ ಝೀರೋ ಟ್ರಾಫಿಕ್ನಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಮೆಟ್ರೋದಲ್ಲಿ ಡಿಕೆ ಶಿವಕುಮಾರ್ ಪ್ರಯಾಣಿಸ್ತಾರೆ ಅನ್ನುವಂತಹ ಸುದ್ದಿ. ಇವತ್ತು ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ತಮ್ಮ ಸ್ವಕ್ಷೇತ್ರದ ಜನರನ್ನ ಉದ್ದೇಶಿಸಿ ಇವತ್ತು ಮಾತನಾಡ್ತಾರೆ. ಸೊ ಹಾಗಾಗಿ ಕನಕಪುರಕ್ಕೆ ಹೋಗೋದಕ್ಕೆ ಝೀರೋ ಟ್ರಾಫಿಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಪ್ರತಿ ಬಾರಿಯೂ ಮಿನಿಸ್ಟರ್ಸ್ಗಳು ಅಥವಾ ಸಿಎಂ PM ಬಂದಂತಹ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಇರುತ್ತೆ. ಆಗ ಸಾರ್ವಜನಿಕರು ಪಾಪ ಅವ್ರು ಹೋಗೋವರೆಗೂ ವೆಯ್ಟ್ ಮಾಡ್ಕೊಂಡು ನಿಂತ್ಕೋಬೇಕು. ಅವ್ರು ಬೇಕಾಗಿರುವಂತಹ ಸಮಯಕ್ಕೆ ಸರಿಯಾದ ಸಮಯಕ್ಕೆ ತಲುಪುವಂತಹ ಸಾಧ್ಯತೆಗಳು ಆಗ್ತಾ ಇರಲಿಲ್ಲ. ಇದೆಲ್ಲದರ ಈ ಸಾರ್ವಜನಿಕರ ಈ ತೊಂದರೆಗಳನ್ನ, ಈ ಕುಂದುಕೊರತೆಗಳನ್ನ ಆಲಿಸಿರುವಂತಹ ಡಿಕೆ ಶಿವಕುಮಾರ್ ಅವರು ನನ್ನಿಂದ ಮತ್ತೆ ಒಂದಷ್ಟು ತೊಂದರೆ ಆಗಬಾರ್ದು, ಸರಳವಾಗಿ ನಾವು ಕೂಡ ಕಾಮನ್ ಪೀಪಲ್ ರೀತಿನಲ್ಲಿಯೇ ಬದುಕುವಂತಹ ಪ್ರಯತ್ನ ಆಗ್ಬೇಕಂತೇಳಿ ಇವಾಗ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದೀವಿ. ವಿಧಾನಸೌಧದ ಮೆಟ್ರೋ ಸ್ಟೇಷನ್ ಇಂದ ರೇಷ್ಮೆ ಜಂಕ್ಷನ್ ಇದೆಯಲ್ಲ, ಅಲ್ಲಿವರೆಗೂ ಕೂಡ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಅದಾದ ಮೇಲೆ ತಮ್ಮ ಕಾರ್ನಲ್ಲಿ ಕನಕಪುರಕ್ಕೆ ಹೊರಡ್ತಾರೆ. ತುಂಬಾ ಸರಳತೆಯ ಮುಖಾಂತರ ಒಬ್ಬ ಮುಖ್ಯಮಂತ್ರಿಯಾಗಿ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡುವುದರ ಮುಖಾಂತರವಾಗಿ ಒಂದು ಸಂದೇಶವನ್ನ ರವಾನೆ ಮಾಡದಂತೆ ಕಂಡು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಅವರು ಇವತ್ತು ಕನಕಪುರದಲ್ಲಿ ತಮ್ಮ ಸ್ವಕ್ಷೇತ್ರದ ಜನತೆಯನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಜೊತೆಗೆ ಅವರನ್ನ ಭೇಟಿ ಮಾಡುವಂತಹ ಕೃತಜ್ಞತೆಯ ಸಲ್ಲಿಸುವಂತಹ ಪ್ರಯತ್ನಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಕನಕಪುರಕ್ಕೆ ಹೋಗಬೇಕು, ಅದರ ಮಧ್ಯದಲ್ಲಿ ಮೆಟ್ರೋ ಮುಖಾಂತರವಾಗಿ ಪ್ರಯಾಣ ಮಾಡ್ತಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಾಮಾನ್ಯರಂತೆ, ಕಾಮನ್ ಪೀಪಲ್ ಅಂತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡಿಕೊಂಡು ಝೀರೋ ಟ್ರಾಫಿಕ್ ಮಾಡಿ ಬೇರೆ ಜನರಿಗೆ ತೊಂದರೆ ಕೊಡೋದಕ್ಕಿಂತ ತಾವೇ ಈಗಿರುವಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ, ಮೆಟ್ರೋ ಏನಿದೆ, ಅದನ್ನ ಬಳಕೆ ಮಾಡಿಕೊಂಡು ಹೋಗುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅವರ ಜೊತೆ ಇತರೆ ಅಧಿಕಾರಿಗಳು ಕೂಡ ಸಾಥನ್ನ ಕೊಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಡಿಕೆ ಶಿವಕುಮಾರ್ ಅವರು ಮೆಟ್ರೋದಲ್ಲಿ ಕೂತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮೆಟ್ರೋ ಹತ್ತೋದಕ್ಕೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಅವರನ್ನ ಭೇಟಿ ಮಾಡಿ ಮಾತನಾಡ್ತಿರುವಂತಹ ಒಂದು ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಜನ. ಸಾತೂರು ಕ್ಷೇತ್ರ, ದೊಡ್ಡಾಳಲ್ಲಿ ಜಿಲ್ಲಾ ಪಂಚಾಯತಿ, ಕನಕಪುರ, ಬೆಂಗಳೂರು ದಕ್ಷಿಣ, ಇವರೆಲ್ಲ ಸೇರಿ ನನ್ನ ಕರ್ಕೊಂಡು ಬಂದಿದ್ದಾರೆ. ಅವರೆಲ್ಲ ನಾನು ಬಂದು ನೋಡಬೇಕು ಅಂತ, ಅವ್ರಿಗೆಲ್ಲ ನಾನು ಇಲ್ಲಿ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ. ಅವರೆಲ್ಲ ಪಾಪ ಎಲ್ಲ ಹಿಂದಕ್ಕೆ ತಳ್ಳಿ ಹೋಗ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ನಾನು ಅದಕ್ಕೆ ಯಾರು ಬರಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ, ನಾನೇ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ನನ್ನ ಫಸ್ಟ್ ವಿಸಿಟು ನನ್ನ ಕ್ಷೇತ್ರಕ್ಕೆ ಹೋಗಿ ನನ್ನ ಜನತೆಗೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅವರ ಭಾವನೆ, ಅವರ ಶ್ರಮ, ಅವ್ರಿಗೆ ಫಲ ಸಿಗಬೇಕು. ಎಲ್ಲರಿಗೂ ಶ್ರಮಕ್ಕೆ ತಕ್ಕಂತೆ ಫಲ ಸಿಗಬೇಕಲ್ಲ. ಅಟ್ಲೀಸ್ಟ್ ನಾನು ಆ ಕ್ಷೇತ್ರದ ಜನತೆಗೆ ನನಗೆ ಯಾರು ಈ ವಿಧಾನಸೌಧ ಮೆಟ್ಲನ್ನು ಹತ್ತಿಸಿ ಕಳೆದ 40 ವರ್ಷದಿಂದ ನನ್ನ ಬೆಳೆಸಿದ್ದಾರೆ, ಫಸ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾದ್ದು ನನ್ನ ಡ್ಯೂಟಿ. ಸೊ ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ಇವತ್ತು ಸಂಡೇ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಒಂದು 20 ಜಾಗ ಐಡೆಂಟಿಫೈ ಮಾಡಿದ್ದೀವಿ, 20-25 ಜಾಗ ಎಲ್ಲ ಭೇಟಿ ಮಾಡಿ ಇದನ್ನು ಐಡೆಂಟಿಫೈ ಮಾಡಿದ್ದೀನಿ. ಎಲ್ಲರನ್ನೂ ಕೂಡ ಒಂದು ಅರ್ಧ ಗಂಟೆ ಅವ್ರಿಗೆಲ್ಲ ಧನ್ಯವಾದ ಹೇಳೋಂಥ ಕೆಲಸ ಮಾಡ್ತೀನಿ. ಆಮೇಲೆ ಅವ್ರಿಗೆ ಪ್ರತ್ಯೇಕವಾದಂಥ ಭೇಟಿಗೆ ನಾನು ಅಧಿಕಾರಿಗಳನ್ನ ಹಾಕ್ತೀನಿ ಮತ್ತು ಅವ್ರ ಕೆಲಸ ಕಾರ್ಯಗಳನ್ನ ಹಾಕ್ತೀನಿ. ಬಟ್ ಅವ್ರು ಯಾವುದೂ ನನಗೆ ತೊಂದರೆ ಕೊಟ್ಟವರಲ್ಲ, ಅವ್ರ ಕೆಲಸ ಅವರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಕ್ಷೇತ್ರದವ್ರು ಸ್ವಲ್ಪ ಎಲ್ಲ ತಿಳ್ಕೊಳ್ಳೋಕೆ ಇದೆ, ರಾಜಕೀಯದಲ್ಲಿ ಭಾಳ ಪ್ರಜ್ಞೆ ಇದೆ. ಅದು ನನ್ನ ಡ್ಯೂಟಿ. ನನ್ನ ಹತ್ರ ಅಪೇಕ್ಷೆ ಏನು ಮಾಡದಿರೋದು ಕೂಡ ನಾನು ಅವ್ರಿಗೆ ಸೇವೆ ಮಾಡಬೇಕಾದ ಡ್ಯೂಟಿ. ಅದಕ್ಕೆ ಕೂಡ ಪ್ರತಿ ತಿಂಗಳು ಹೋಗ್ತೀರಾ ಸರ್ ಸ್ವಕ್ಷೇತ್ರಕ್ಕೆ? ಏನು ನನ್ನ ಅಲ್ಲಿಗೆ ಹೋಗಲಿಲ್ಲ ಅಂದರೆ ಅವರೇ ಅಲ್ವೇನಪ್ಪ ಹೇಳ್ಕೊಂಡು ಬಂದವರು ಇಲ್ಲಿ ಗಂಟ ತಂದು ನೋಡಿ ವಿಧಾನಸೌಧ ಮೆಟ್ಲು ಹತ್ಸವ್ರೆ. ದೊಡ್ಡಾಲಹಳ್ಳಿಯಿಂದ
ಓಕೆ, ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರು ಅಥವಾ ಸ್ವಕ್ಷೇತ್ರ ಕನಕಪುರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಹೋಗಬೇಕಾಗಿತ್ತು, ಬಟ್ ಸಮಯಾವಕಾಶ ಸ್ವಲ್ಪ ಏರುಪೇರಾಗಿದೆ. ಸುಮಾರು 20 ಗ್ರಾಮಗಳ ಪಂಚಾಯಿತಿಗಳಿಗೆ ಭೇಟಿಯನ್ನು ಕೊಡ್ತೀನಿ. ಅವ್ರು ಯಾವತ್ತೂ ನಮಗೆ ತೊಂದರೆ ಕೊಟ್ಟವರಂತಲ್ಲ. ನಮ್ಮ ಕ್ಷೇತ್ರದ ಜನರು ನನ್ನನ್ನು ಭೇಟಿ ಮಾಡೋದಕ್ಕೆ, ನನ್ನನ್ನು ಮಾತನಾಡಿಸೋದಕ್ಕೆ ಸಾಕಷ್ಟು ಬಾರಿ ಬಂದಿದ್ರು, ಬಟ್ ಅವ್ರನ್ನ ಭೇಟಿ ಮಾಡೋದಕ್ಕೆ ನನಗೆ ಸಾಧ್ಯವೇ ಆಗಲಿಲ್ಲ. ಹಾಗಾಗಿ ಯಾರು ಬರಬೇಡಿ, ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅವ್ರಿಗೊಂದು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿರುವಂಥದ್ದು, ಅರ್ಪಿಸಬೇಕಾಗಿರುವಂಥದ್ದು ನನ್ನ ಜವಾಬ್ದಾರಿ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಸುಮಾರು ಒಂದು 20 ಗ್ರಾಮಗಳನ್ನು ಸುತ್ತುವಂತಹ ಪ್ರಯತ್ನ ಆಗತ್ತೆ. ಅಲ್ಲಿ ಸಿಗುವಂತಹ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಇನ್ನು ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ 30 ನಿಮಿಷಗಳ ಭೇಟಿ ಕೊಡೋದಕ್ಕೂ ಕೂಡ ಸಮಯಾವಕಾಶವನ್ನ ನಿಗದಿಪಡಿಸಿದ್ದಾರಂತೆ. ಇಂದು ಕನಕಪುರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರವಾಸದ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣದ ಹಾರೋಹಳ್ಳಿಯಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಜನಪದ ಕಲಾ ತಂಡಗಳಿಂದ ಹಾರೋಹಳ್ಳಿ ಜಗಮಗಗೊಳ್ತಾ ಇದೆ. ರಸ್ತೆಯುದ್ದಕ್ಕೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಗಲ್ಲಿಯಲ್ಲೂ ಕೂಡ ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ. ತಲೆ ಮೇಲೆ ಕಳಸವನ್ನ ಹೊತ್ತು ಸ್ವಾಗತಕ್ಕೆ ಮಹಿಳೆಯರು ನಿಂತಿದ್ದಾರೆ. ಸೊ ಅಲ್ಲಿ ನಡೀತಿರುವಂತಹ ತಯಾರಿ, ತಮ್ಮ ನಾಯಕ ಬರ್ತಾ ಇದ್ದಾರೆ. ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ತಮ್ಮ ತವರಿಗೆ ಬರ್ತಾ ಇರುವಂತದ್ದು. ಒಂದು ರೀತಿಯ ಅದ್ಧೂರಿ ಸ್ವಾಗತವನ್ನ ಮಾಡೋದಕ್ಕೆ ಪಕ್ಷದ ಕಾರ್ಯಕರ್ತರಿರಬಹುದು, ಮುಖಂಡರು ಭರದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲೆಡೆ ಸಿಎಂ ಬಗ್ಗೆ ಶುಭಾಶಯವನ್ನ ಕೋರುವಂತಹ ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ಭೇಟಿ ವೇಳೆ ಎಲ್ಲೆಡೆ ಸಾರ್ವಜನಿಕರಿಗೆ ಸಿಹಿ ವಿತರಣೆಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆಯಂತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ದೊಡ್ಡ ಮಟ್ಟದ ಕಟೌಟ್ ಇರಬಹುದು ಅಥವಾ ಬ್ಯಾನರ್ಗಳನ್ನು ಹಾಕುವುದರ ಮುಖಾಂತರವಾಗಿ ಕಾರ್ಯಕರ್ತರುಗಳು, ಅಭಿಮಾನಿಗಳು ಈ ರೀತಿಯಾಗಿ ಶುಭ ಕೋರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ರಸ್ತೆಯುದ್ದಕ್ಕೂ ಕೂಡ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಕಾಂಗ್ರೆಸ್ನ ಬಾವುಟ ಇರಬಹುದು, ಅದೆಲ್ಲವೂ ಕೂಡ ರಾರಾಜಿಸ್ತಾ ಇದೆ. ಒಂದು ರೀತಿಯ ಮಧುವಣಗಿತ್ತಿಯಂತೆ ಅಲ್ಲಿ ಅಲಂಕಾರವನ್ನ ಮಾಡಿರುವಂಥದ್ದು. ಜೊತೆಗೆ ಮಹಿಳೆಯರು ಕಳಸವನ್ನ ಹೊತ್ತು ನಿಂತಿದ್ದಾರೆ ಅವರ ಸ್ವಾಗತಕ್ಕಾಗಿ. ಸೊ ಎಲ್ಲ ಕಡೆಗಳಲ್ಲೂ ರಸ್ತೆ ಬದಿಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕನಕಪುರದ ಸುತ್ತಮುತ್ತ, ಹಾರೋಹಳ್ಳಿ ಸುತ್ತಮುತ್ತ ಯಾವ ರೀತಿಯಾಗಿ ಅರೇಂಜ್ಮೆಂಟ್ ನಡೀತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಧ್ರುವ. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಯಾವ ರೀತಿಯಾಗಿ ಅರೇಂಜ್ಮೆಂಟ್ ನಡೀತಾ ಇದೆ? ಎಲ್ಲರಲ್ಲೂ ಕೂಡ ಉತ್ಸಾಹ ಕಂಡು ಬರ್ತಾ ಇದೆ ಅಂತ ಅನ್ಸುತ್ತೆ. ರಸ್ತೆ ಬದಿಗಳೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ಅರೇಂಜ್ಮೆಂಟ್ ಭರ್ಜರಿಯಾಗಿ ನಡೀತಾ ಇದೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಓಕೆ, ದೃಶ್ಯಗಳಲ್ಲಿ ನೋಡಿ, ನಾವು ನೋಡ್ತಾ ಇದ್ದೀವಲ್ಲ ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಹೆಣ್ಮಕ್ಳು ಅಷ್ಟೇ ನಮ್ಮ ಊರಿನ ನಾಯಕ ಬರ್ತಾರೆ ಅಂತ ಹೇಳಿ ಕಳಸವನ್ನ ಹೊತ್ತು ನಿಂತಿದ್ದಾರೆ. ರಸ್ತೆ ಬದಿಗಳಲ್ಲೂ ಕೂಡ ಫ್ಲೆಕ್ಸ್ಗಳಿರಬಹುದು ಅಥವಾ ಬಾವುಟ ಇರಬಹುದು, ಅದೆಲ್ಲವನ್ನ ಕೂಡ ಅರೇಂಜ್ ಮಾಡಿ ಸ್ವಾಗತವನ್ನ ಕೋರೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಓಕೆ, ಇವತ್ತು ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ತವರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನಾಯಕನ ಅದ್ದೂರಿ ಸ್ವಾಗತಕ್ಕಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಓಕೆ, ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಧ್ರುವ. ರೋಡ್ಗಳನ್ನ, ರಸ್ತೆಗಳ ಬದಿಗಳಲ್ಲಿ ಗಮನಿಸ್ತಾ ಇದ್ರೆ ಸಾಕಷ್ಟು ಜೋರಾಗಿ ನಡೀತಾ ಇದೆ ಅನ್ಸುತ್ತೆ. ಅರೇಂಜ್ಮೆಂಟ್ ಎಲ್ಲ ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಸದ್ಯದ ಸಿಚುವೇಶನ್ ಹೇಗಿದೆ? ಅಲ್ಲಿ ಜನರ ಒಂದು ಅಭಿಪ್ರಾಯಗಳು ಹೇಗಿದೆ? ಡೀಟೇಲ್ಸ್ ಕೊಡೋದಾದ್ರೆ. ಮನಸ ನೇರವಾಗಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಹೆರೋಹಳ್ಳಿಯಲ್ಲಿದ್ದೀನಿ. ನೀವು ಗಮನಿಸ್ತಾ ಇರಬಹುದು ಇಲ್ಲಿರುವಂತಹ ವಾತಾವರಣವನ್ನ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೆರೋಹಳ್ಳಿಗೆ ಬರ್ತಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ನಾನಿರುವಂತಹ ರಸ್ತೆ ಏನಿದೆ ಇಲ್ಲಿ ಕೂಡ ನೋಡಿ, ಇಲ್ಲಿ ಜನಪದ ಕಲಾ ತಂಡಗಳಿರ್ಬೋದು, ಯಕ್ಷಗಾನ, ಅದಾದ ನಂತರ ಅಲ್ಲಿ ಬ್ಯಾಂಡ್ಗಳಿರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿನ ಗಮನವನ್ನ ಸೆಳೀತಾ ಇದೆ. ಈ ಡಿ ಕೆ ಶಿವಕುಮಾರ್ ಅವರಿಗೆ ವಿಭಿನ್ನವಾಗಿ ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಇಲ್ಲಿನ ವಿವಿಧ ಕಲಾ ತಂಡಗಳು ಕೂಡ ಈಗಾಗಲೇ ಇಲ್ಲಿ ರಸ್ತೆಯಲ್ಲಿ ನೆರೆದಿದ್ದಾರೆ. ಸಾಕಷ್ಟು ಜನ
ಹೈರೋಹಳ್ಳಿಯಲ್ಲಿ ಆಗಮಿಸಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ರಸ್ತೆ ಬದಿಯಲ್ಲೇ ನಿಂತಿರುವಂತಹ ನೂರಾರು ಜನ ಈಗ ಡಿ ಕೆ ಶಿವಕುಮಾರ್ ಅವರನ್ನ ನೋಡ್ಲಿಕ್ಕೆ ಕಣ್ತುಂಬಿಕೊಳ್ಳಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಡಿಸಿಎಂ ಆಗಿದ್ದವರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ನಂತರ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಕನಕಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಎಲ್ಲಿ ನೋಡಿದ್ರು ಕೂಡ ಬ್ಯಾನರ್ಗಳು ಕಾಣಿಸ್ತಾವೆ, ಜನರಿದ್ದಾರೆ. ಇಲ್ಲೆಲ್ಲ ಬ್ಯಾರಿಗೇಡ್ ಹಾಕಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ರಸ್ತೆ ಮಾರ್ಗ ಕೂಡ ಆರಂಭವಾಗುತ್ತೆ. ಈಗಾಗಲೇ ಎಲ್ಲ ಹಿರಿಯ ಮುಖಂಡರಿರ್ಬೋದು, ಕಾರ್ಯಕರ್ತರು ಇರ್ಬೋದು, ಇಲ್ಲಿನ ನಾಯಕರಿರ್ಬೋದು, ಎಲ್ಲರೂ ಕೂಡ ಸಕಲ ಸಿದ್ಧತೆಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಈ ಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು ನೋಡಿ, ಇದೇ ಒಂದು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ರೋಡ್ ಶೋ ಕೂಡ ಸಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಅವರು ಏನು ಇಲ್ಲಿ ಇವತ್ತು ಅವರನ್ನ ಕಣ್ತುಂಬಿಕೊಳ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಈ ಹೇರೋಹಳ್ಳಿ ಫುಲ್ ಈಗ ಹಬ್ಬದ ವಾತಾವರಣ ಆಗಿದೆ. ಇಲ್ಲಿ ಭದ್ರತೆಯನ್ನ ಕೂಡ ಕಲ್ಪಿಸಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಅದೇ ಒಂದು ಗಾಡಿಯಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋ ಅನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾರೆ. ಸೊ ಹಾಗಾಗಿ ಯಾವುದೇ ತರಹದ ಅಹಿತಕರ ಘಟನೆಗಳು ಆಗಬಾರ್ದು, ರೋಡ್ ಶೋಗೆ ಯಾವುದೇ ಪೊಲೀಸರು ಈ ಒಂದು ವಾಹನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇರೋಹಳ್ಳಿ ಬಸ್ ನಿಲ್ದಾಣದವರೆಗೂ ತೆರಳುತ್ತಾರೆ. ಬಸ್ ನಿಲ್ದಾಣಕ್ಕೆ ತೆರಳಿದ ನಂತರ ಅಲ್ಲಿಂದ ನೇರವಾಗಿ ಹೋಗಿ ಅಲ್ಲಿರುವಂತಹ ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನ ಕೂಡ ಸಲ್ಲಿಸ್ತಾರೆ. ನೀವು ಇಲ್ಲಿ ನೋಡಬಹುದು, ಈ ಜನಪದ ಕುಣಿತಗಳೇ ಇಲ್ಲಿ ಎಲ್ಲರನ್ನ ಅಟ್ರಾಕ್ಟಿವ್ ಆಗಿ ಮಾಡ್ತಾ ಇದ್ದಾವೆ. ಇಲ್ಲಿರುವಂತಹ ಜನರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಇಲ್ಲೊಂದಿಷ್ಟು ಜನರನ್ನ ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಇಲ್ಲಿರುವಂತಹ ಜನರು ಕೂಡ ಇನ್ನೇನು ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸ್ತಾರೆ. ಅವರನ್ನ ಬರಮಾಡಿಕೊಳ್ಳಲಿಕ್ಕೆ ಈಗಾಗಲೇ ಈ ರಸ್ತೆಯಲ್ಲೇ ಅವರು ಬರುವಂತಹದ್ದು. ಸೊ ಹಾಗಾಗಿ ಈ ರಸ್ತೆಯನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗಿದೆ. ಪೊಲೀಸರು ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ. ನಾನು ಈ ಭಾಗದಲ್ಲಿ ಕಾಯ್ತಾ ಇರುವಂತಹ ಜನರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರಬಹುದು, ಈ ಬ್ಯಾರಿಗೇಡ್ ನಿಂದ ಈಚೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ನೋಡ್ಬೇಕು ಅಂತ. ಸರ್, ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಬಾರಿಗೆ ನಿಮ್ಮ ಊರಿಗೆ ಬರ್ತಾ ಇದ್ದಾರೆ ಸಿಎಂ ಆದ್ಮೇಲೆ, ಏನ್ ಹೇಳ್ತೀರಾ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಆದ್ಮೇಲೆ ಫಸ್ಟ್ ಬರ್ತಾವ್ರೆ. ಕರ್ನಾಟಕ ಇದು ಬರ್ತಾ ಇದೆ, ಮತ್ತೆ ಚೆನ್ನಾಗಾಗ್ತದೆ. ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀವಿ. ನೀವೇನ್ ಸಿಎಂ ಬರ್ತಾ ಇದಾರೆ ಇವತ್ತು, ಎಷ್ಟು ಖುಷಿ ಆಗ್ತಾ ಇದೆ? ಚೆನ್ನಾಗಾಯ್ತದಲ್ಲ. ಸಿಎಂ ಬರ್ತಾ ಇದ್ದಾರೆ, ಬರ್ಲಿ ಒಳ್ಳೇದು, ಬರ್ಲಿ ಒಳ್ಳೇದು. ಖುಷಿ ಆಗ್ತಾ ಇದೆಯಾ ಅವ್ರು ನೋಡಕ್ಕೆ? ಖುಷಿ ಆಯ್ತು, ಖುಷಿ ಆಯ್ತು. ಪರವಾಗಿಲ್ಲ. ನಮ್ಮ ತಾಲೂಕು ಸರ್, ನೀವೇನ್ ಹೇಳ್ತೀರಾ? ಮೇಡಮ್, ನೀವು ತುಂಬಾ ಖುಷಿ ಆಗತ್ತೆ. ಸೊ ಅವರು ಸಿಎಂ ಆಗಿರೋದು ನಮ್ಮ ಇಡೀ ಕನಕಪುರ ತಾಲೂಕು ತುಂಬಾ ಖುಷಿ ಆಗತ್ತೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ಭಾಗದಲ್ಲಿ ಕೂಡ ಸಾಕಷ್ಟು ಜನರು ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಲಿಕ್ಕೆ ಕಾಯ್ತಾ ಇದ್ದಾರೆ, ಅವರನ್ನ ನೋಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ರಾಜಭವನದಲ್ಲಿ ಆಗಿತ್ತು, ಆದ್ರೆ ಕನಕಪುರದಿಂದ ಸಾಕಷ್ಟು ಜನರು ಬರೋಕೆ ಸಾಧ್ಯ ಆಗಿರಲಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬೃಹತ್ ಏನು ಕೃತಜ್ಞತಾ ಸಮಾವೇಶವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಜನರು ಭಾಗಿಯಾಗ್ತಾರೆ. ಈಗಾಗಲೇ ವಿವಿಧ ಕಲಾ ತಂಡಗಳು ಸ್ವಾಗತವನ್ನ ಮಾಡ್ತಾ ಇದ್ರೆ, ಮಹಿಳೆಯರು ಕೂಡ ಬಂದು ಡಿ ಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರಸ್ತೆಯುದ್ದಕ್ಕೂ ಸಾವಿರಾರು ಜನರು ಇಲ್ಲಿ ನಿಂತು ಈ ಒಂದು ದೃಶ್ಯವನ್ನ ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ರಸ್ತೆಯ ಮಾರ್ಗವಾಗಿ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾರೆ. ಅದ್ ಬಂದ ನಂತರ ಇಲ್ಲಿಂದ ಒಂದು ಪೂಜೆಯ ನಂತರ ಬೃಹತ್ ರೋಡ್ ಶೋ ಕೂಡ ಆರಂಭವಾಗುತ್ತೆ. ಆ ನಂತರ ಇಲ್ಲೇ ಮುಂದೆ ಇರುವಂತಹ ಬಸ್ ನಿಲ್ದಾಣದ ಬಳಿ ಇರುವಂತಹ ದೇವಿಗೆ ಒಂದು ಪೂಜೆಯನ್ನ ಸಲ್ಲಿಸಿ ಅಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಆನಂತರ ಡಿ ಕೆ ಶಿವಕುಮಾರ್ ಅವರ ಈ ಒಂದು ರೋಡ್ ಶೋ ಇಡೀ ಕನಕಪುರಾದ್ಯಂತ ಸಾಗ್ತಾ ಹೋಗುತ್ತೆ. ಸೊ ಹೀಗಾಗಿ ಎಲ್ಲಾ ಕಡೆ ಕೂಡ ಜನರು ಭರ್ಜರಿ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮಾನಸ, ಧ್ರುವ, ಇವಾಗ ಯಾವ್ಯಾವ ಎಷ್ಟು ಹಳ್ಳಿಗಳನ್ನ ಕ್ರಮಿಸುವಂತಹ ಸಾಧ್ಯತೆಗಳು ಇದೆ, ಜೊತೆಗೆ ಲಾಸ್ಟ್ ಪ್ರೋಗ್ರಾಮ್ ಏನಿದೆ, ಯಾವ್ಯಾವ ಹಳ್ಳಿಗಳಲ್ಲಿ ಲಾಸ್ಟ್ ಮಾಡ್ತಾರೆ ಅಂತ ಹೇಳಿ?
ಮಾನಸ ಸುಮಾರು 17 ಹಳ್ಳಿಗಳಲ್ಲಿ ಈ ಒಂದು ಇದು ಸಾಗ್ತಾ ಹೋಗುತ್ತೆ. ಮೊದಲನೇದಾಗಿ ಹೇರೋಹಳ್ಳಿಯಲ್ಲಿ ಅವರು ಈ ಒಂದು ಬೃಹತ್ ರೋಡ್ ಶೋ ಅನ್ನ ಮಾಡ್ತಾರೆ. ಆ ನಂತರ ಈ ಹೇರೋಹಳ್ಳಿ ಆದ ನಂತರ ಸಾಕಷ್ಟು ಕಡೆ ಈ ಒಂದು ಯಾತ್ರೆ ಕೂಡ ಸಾಗ್ತಾ ಹೋಗುತ್ತೆ. ಮುಖ್ಯವಾಗಿ ಹೇರೋಹಳ್ಳಿಯಲ್ಲಿ ಒಂದು ಭಾಷಣವನ್ನ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಪಾಯಿಂಟ್ಗೆ ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ತುಂಗಾಣಿ ಎನ್ನುವಂತಹ ಒಂದು ಊರಿಗೆ ಹೋಗ್ತಾರೆ. ಟಿ ಬೇಕುಪ್ಪ ಸರ್ಕಲ್, ನಾರಾಯಣಪುರ, ಕೋಡಿಹಳ್ಳಿ, ಅದಾದ ನಂತರ ಕೋಳಗೊಂಡನಹಳ್ಳಿ, ಹುಣಸನಹಳ್ಳಿ ಅಲ್ಲಿ ರೋಡ್ ಶೋ ಆಗುತ್ತೆ. ಹೊಸದುರ್ಗ ಗ್ರಾಮಕ್ಕೆ ತೆರಳ್ತಾರೆ. ಅದಾದ ನಂತರ ಕೋಡಿಹಳ್ಳಿ ಗ್ರಾಮದಲ್ಲಿ ಮಧ್ಯಾಹ್ನ ಒಂದು ಭೋಜನ ವಿರಾಮ ಕೂಡ ಇರುತ್ತೆ. ಅದಾದ ನಂತರ ಮತ್ತೊಂದು ಬಾರಿ ಈ ರೋಡ್ ಶೋ ಮತ್ತೆ ಆರಂಭವಾಗುತ್ತೆ. ಹೂಕುಂದ, ಮಳವಳ್ಳಿ, ನಲ್ಲಹಳ್ಳಿ, ದೊಡ್ಡ ಹಾಲಹಳ್ಳಿ, ಡಿ.ಕೆ. ಶಿವಕುಮಾರ್ ಅವರ ಹುಟ್ಟೂರು ದೊಡ್ಡ ಹಾಲಹಳ್ಳಿಯಲ್ಲಿ ಅವರು ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಆ ನಂತರ 7 ಗಂಟೆಗೆ ಹಳ್ಳಿ ಮಾರ್ನಹಳ್ಳಿಯಲ್ಲಿ ಈ ಒಂದು ರೋಡ್ ಶೋ ತಲುಪುತ್ತೆ. ನಂತರ ಹಳೆ ಪೊಲೀಸ್ ಸ್ಟೇಷನ್ ಸರ್ಕಲ್ ಇಂದ ಕನಕಪುರ ಟೌನ್ ನಲ್ಲಿ, ಕನಕಪುರ ಪಟ್ಟಣದ ಚನ್ನಬಸಪ್ಪ ಸರ್ಕಲ್ ನಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಕೈಗೊಳ್ಳಲಾಗುತ್ತೆ. ಅದಾದ ನಂತರ ಈ ಒಂದು ಬೃಹತ್ ರೋಡ್ ಶೋ ಅಲ್ಲಿಗೆ ಎಂಡ್ ಆಗುತ್ತೆ. ಆ ನಂತರ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಸೊ ಹಾಗಾಗಿ ಸುಮಾರು 17 ಗ್ರಾಮ 17 ಹಳ್ಳಿ ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಬೃಹತ್ ರೋಡ್ ಶೋ ನಡೆಯುತ್ತೆ. ಹೀಗಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಾನು ಇಲ್ಲೊಂದಿಷ್ಟು ಜನ ಮುಖಂಡರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ಎಷ್ಟು ಖುಷಿ? ಸರ್, ನಮ್ಮ ತಾಲೂಕಿನಲ್ಲಿ ಇವತ್ತು ಯುಗಾದಿ ಹಬ್ಬದ ಏನು ಸಂಭ್ರಮ ಆಚರಣೆ ಮಾಡ್ತಾ ಇದೀವೋ ಅದೇ ರೀತಿ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ನಮ್ಮ ಹಾರೋಹಳ್ಳಿ ತಾಲೂಕಿಗೆ ಬರ್ತಾ ಇದ್ದಾರೆ. ಬಹಳ ಹೆಮ್ಮೆ ಇದೆ ಸರ್, ನಮಗೆ ಬಹಳ ಖುಷಿ ಇದೆ. ಹಲವಾರು ತಂಡಗಳೆಲ್ಲ ಈಗಾಗಲೇ ಮೆರವಣಿಗೆ ಮುಖಾಂತರ ಕರ್ಕೊಂಡೋಗಿ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ನಂತರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಕನಕಪುರಕ್ಕೆ ಹೋಗ್ತಾರೆ ಸರ್. ಎಷ್ಟು ಜನ ಇದ್ದಾರೆ ಸರ್ ಇದನ್ನ ನೋಡ್ಕೊಳಕ್ಕೆ? ಎಷ್ಟು ಜನ ಬಂದಿದ್ದಾರೆ ಈಗ ಸದ್ಯಕ್ಕೆ ಒಂದು 5,000 to 10,000 ಜನ ಬಂದಿದ್ದಾರೆ ಸರ್. ಇನ್ನೂ ಬರ್ತಾರೆ ಇದ್ದಾರೆ ಸರ್. ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀರಾ ಸರ್? ಈಗ ಅವರು ಓಪನ್ ಜಿಪಲ್ಲಿ ಬಂದು ನಮ್ಮೆಲ್ಲರ ವಿಶ್ ಮಾಡಕ್ಕೆ ಬರ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಬಹಳ ಟೈಟ್ ಸೆಕ್ಯೂರಿಟಿ ಇದೆ. ಅದರಿಂದ ನಾವು ಕೂಡ ಹತ್ರ ಹೋಗಕ್ಕೆ ಕಷ್ಟ ಆಗ್ತದೆ. ಮೊದಲು ನಮ್ಮ ಸಾಹೇಬರು ನಮಗೆ ಕೈ ಬಾಯಿಗೆ ಸಿಕ್ಕೋರು, ಏನೋ ಬರೋ ಅಂತ ಮಾತಾಡೋರು. ಈಗ ಅದೇ ಆದಂತ ಒಂದು ಹುದ್ದೆಗೆ ತಕ್ಕಂತೆ ಗೌರವ ಇದೆ. ಆ ಗೌರವ ನಾವು ಕೂಡ ಕಾಪಾಡ್ಕೋಬೇಕಾಗಿದೆ ಸರ್. ಥ್ಯಾಂಕ್ ಯು. ಇದು ಇಲ್ಲಿನ ಮುಖಂಡರ ಮಾತು. ಡಿ.ಕೆ. ಶಿವಕುಮಾರ್ ಅವರು ಇನ್ನೇನು ಕೆಲವೇ ಹೊತ್ತಲ್ಲಿ ಆಗಮಿಸ್ತಾರೆ. ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಸಂತಸದಿಂದ ಈ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ದಾರೆ. ಬಾನಸ, ಥ್ಯಾಂಕ್ ಯು ಧ್ರುವ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ, ಇದೇ ವಿಚಾರವಾಗಿ ಕುರಿತು ಧ್ರುವ ಅವರು ಅಲ್ಲಿ ಯಾವ ರೀತಿಯಾಗಿ ಅರೇಂಜ್ಮೆಂಟ್ ನಡೀತಾ ಇದೆ, ಬಿಗಿ ಭದ್ರತೆ ಹೇಗಿದೆ, ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಕೊಡ್ತಾರೆ ವಾಕ್ ಥ್ರೂ ಮುಖಾಂತರವಾಗಿ. ನೋಡೋಣ. ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಕನಕಪುರಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಲಿಕ್ಕೆ ಇಲ್ಲಿನ ಜನರು ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ನೀವು ಗಮನಿಸ್ತಾ ಇರಬಹುದು, ತಲೆ ಮೇಲೆ ಕುಂಭವನ್ನ ಹೊತ್ತದ್ದಂತಹ ಮಹಿಳೆಯರು ಡಿ.ಕೆ. ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹಾರೋಹಳ್ಳಿಗೆ ಆಗಮಿಸ್ತಾರೆ. ಹಾರೋಹಳ್ಳಿಯ ಇಲ್ಲಿನ ಜನರು, ಇಲ್ಲಿನ ಪ್ರತಿಯೊಂದು ಮನೆಯಿಂದ ಕೂಡ ಮಹಿಳೆಯರು ಬಂದು ಡಿ.ಕೆ. ಶಿವಕುಮಾರ್ ಅವರಿಗೆ ವಿಭಿನ್ನವಾಗಿ ಸ್ವಾಗತವನ್ನ ಕೂಡ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಇಲ್ಲಿನ ಸುಮಾರು 100ಕ್ಕೂ ಅಧಿಕ ಮಹಿಳೆಯರು ತಲೆ ಮೇಲೆ ಕುಂಭವನ್ನ ಹೊತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ನಿಮ್ಮೂರಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ, ಏನ್ ಹೇಳ್ತೀರಾ? ನಮಗೆ ಬಹಳ ಖುಷಿ. ನಮ್ಮ ಸಾಹೇಬ್ರು ಸಿಎಂ ಆದ ತಕ್ಷಣನೇ ಮಳೆ, ಅವತ್ತಿಡಿದ ಮಳೆ ಇನ್ನಿವರೆಗೂ ಬಿಡ್ಲಿಲ್ಲ. 30 ವರ್ಷದ ಕನಸಿನ ಮನೆ ಇದು. ನಮ್ಮ ಸಿಎಂ ಆದ್ಮೇಲೆ ನಮಗ್ ಮಹಿಳೆಯರಿಗೆ, ನಮ್ಮ ತಾಲೂಕಿಗೆ ಇನ್ನ ಬಲ ಜಾಸ್ತಿ ಆಯ್ತು. ನಮಗೆ ಸಿಎಂ ಆದ ತಕ್ಷಣ ನಮಗೆ ಬಹಳ ಖುಷಿ ಆಯ್ತು. ನಮ್ಮ ಸಿಎಂ ಸಾಹೇಬ್ರು ಇನ್ನ ಅಭಿವೃದ್ಧಿ ಮಾಡ್ತಾರೆ. ನಮ್ಮೂರಿಗೆ ನಮ್ಮ ಸಿಎಂ ಸಾಹೇಬ್ರು ಇಡೀ ರಾಮನಗರ ಜಿಲ್ಲೆಗೆ ಹುಲಿ. ಈಗ ಫುಲ್ ಇಡೀ ಊರಲ್ಲೇ ಹಬ್ಬದ ವಾತಾವರಣ ಮಾಡ್ತಾ ಇದ್ದಾರೆ. ಹಾರೋಹಳ್ಳಿ ಪೂರ್ತಿ ಹಬ್ಬದ ವಾತಾವರಣ, ಇಡೀ ರಾಮನಗರ ಜಿಲ್ಲೆಲೆ ಹಬ್ಬದ ವಾತಾವರಣ, ಸಾಹೇಬ್ರು ಜಿಲ್ಲೆಲೂ ಹಬ್ಬದ ವಾತಾವರಣ. ಎಲ್ಲ ಒಬ್ಬಿಟ್ಟು, ಬಿರಿಯಾನಿ, ಎಲ್ಲ ಮೆಂತ್ಯ ಪಲಾವು. ನಮ್ಮ MLA ಇಕ್ಬಾಲ್ ಸಾಹೇಬ್ರು 5,000 ಜನಕ್ಕೆ ಮಾಡ್ಸವ್ರೆ. ಎಲ್ಲ ಸ್ಕೂಲ್ ಫೀಲ್ಡಲ್ಲಿ ಊಟ ನಡೀತಾ ಇದೆ. ನಿನ್ನೆಯಿಂದ ಹಬ್ಬದ ವಾತಾವರಣ. ನಮ್ಮ ಮಹಿಳೆಯರೆಲ್ಲ ಡಿ.ಕೆ. ಸಾಹೇಬ್ರಿಗೆ
ನೋಡ್ತಾ ಇರ್ಬೋದು ಇಲ್ಲಿನ ಮಹಿಳೆಯರು ಕೂಡ ಸಾಕಷ್ಟು ಸಂಭ್ರಮದಿಂದ ಇದ್ದಾರೆ. ಅವರಿಗೆ ಜೈಕಾರವನ್ನ ಕೂಗ್ತಾ ಇದ್ದಾರೆ. ಇಡೀ ಹಾರೋಹಳ್ಳಿ ಹಬ್ಬದ ವಾತಾವರಣದಿಂದ ತುಂಬಿದೆ. ನಾನು ಇನ್ನೊಂದಿಷ್ಟು ಜನರನ್ನ ಮಾತಾಡಿಸ್ತೀನಿ. ಹೇಳಿ ಅಮ್ಮ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಯ್ತದೆ ಸರ್. ನೀವು ಹೇಳಿ. ತುಂಬಾ ಖುಷಿ ಆಗ್ತಿದೆ. ಖುಷಿ ಅನ್ನಿಸ್ತಿದೆ ಸರ್. ತುಂಬಾ ಖುಷಿ ಆಯ್ತಿದೆ. ಹೆಣ್ಮಕ್ಳಿಗೋಸ್ಕರ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ಗೆ ಎಲ್ಲರೂ ಕೂಡ ಜೈಕಾರವನ್ನ ಕೂಗ್ತಾ ಸಾಕಷ್ಟು ಸಂಭ್ರಮದಿಂದ ಇಲ್ಲಿನ ವಾತಾವರಣ ತುಂಬಿದೆ. ಇನ್ನೇನು ಕೆಲ ಹೊತ್ತಲ್ಲಿ DK ಶಿವಕುಮಾರ್ ಅವರು ಹಾರೋಹಳ್ಳಿಗೆ ಆಗಮಿಸ್ತಾರೆ. ಅಲ್ಲಿ ಅವರಿಗೆ ಬೃಹತ್ ಸ್ವಾಗತವನ್ನ ಕೂಡ ಕೋರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿನ ಎಲ್ಲಾ ಮನೆಯಿಂದ ಕೂಡ ಮಹಿಳೆಯರು, ಮಕ್ಕಳು ಎಲ್ಲರೂ ಇಲ್ಲಿ ಬಂದು DK ಶಿವಕುಮಾರ್ ಅವರನ್ನ ಸ್ವಾಗತ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಾರೋಹಳ್ಳಿಯಲ್ಲಿ ಇಲ್ಲಿರುವಂತಹ ಜನರಿಗೆ ಸಿಹಿ ತಿಂಡಿಯನ್ನು ನೀಡೋದಿರ್ಬೋದು, ಊಟ ತಿಂಡಿಯ ವ್ಯವಸ್ಥೆಯನ್ನ ಕೂಡ ಇಲ್ಲಿನ ಕಾರ್ಯಕರ್ತರು ಹಾಗೆ ಮುಖಂಡರು ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಬೃಹತ್ ರೋಡ್ ಶೋ ಅನ್ನ ಕಣ್ತುಂಬಿಕೊಳ್ಳಲಿಕ್ಕಾಗಿ ಇಡೀ ಹಾರೋಹಳ್ಳಿಯ ಜನರು ಕಾತರದಿಂದ ಕಾಯ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಕನಕಪುರ.